ನಮಸ್ಕಾರ. ಆರ್ಫೆ ಇನ್ಫೋ ಯೂಟ್ಯೂಬ್ ಚಾನಲ್ ಸ್ವಾಗತ. ಈ ವಿಡಿಯೋದಲ್ಲಿ 2026-27ನೇ ಸಾಲಿಗೆ ಸಂಬಂಧಪಟ್ಟಂತೆ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಖಾಲಿ ಇರುವಂತಹ ಬೋಧಕರ ಹುದ್ದೆಗಳಿಗೆ ಅನುಗುಣವಾಗಿ ಏನು ಮಾಡ್ತಿದ್ದಾರೆ ಅಂತಂದರೆ, ಅತಿಥಿ ಉಪನ್ಯಾಸಕರನ್ನು ತಾತ್ಕಾಲಿಕವಾಗಿ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡ್ಕೊಳ್ತಿದ್ದಾರಂತೆ. ಸುಮಾರು 51,000 ಅತಿಥಿ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಮುಂದಿನ ತಿಂಗಳಲ್ಲಿ ಪ್ರಾರಂಭ ಆಗ್ತಾಯಿದೆ. ಹೀಗಾಗಿ ಈ ವಿಡಿಯೋದಲ್ಲಿ 51,000ದಲ್ಲಿ ಪ್ರಾಥಮಿಕ ಎಷ್ಟು, ಪ್ರೌಢ ಎಷ್ಟು, GPST ಎಷ್ಟು, PST ಎಷ್ಟು ಅನ್ನೋದನ್ನು ಡೀಟೇಲಾಗಿ ಹೇಳ್ತಾ ಬರ್ತಂತೆ. ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಗುಂಪಿದೆ. ಇಂಟ್ರೆಸ್ಟ್ ಇರುವಂಥ ಕ್ಯಾಂಡಿಡೇಟ್ ಜಾಯ್ನ್ ಆಗೋದು. ಆದಮೇಲೆ ತಮಗೆಲ್ಲ ಗೊತ್ತಿರುವ ಹಾಗೆ ಪ್ರತಿ ವರ್ಷವೂ ಏನು ಮಾಡ್ತಾರೆ, ಅತಿಥಿ ಶಿಕ್ಷಕರನ್ನು ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೆ ಸಂಬಂಧಪಟ್ಟಂತೆ ಏನು ಖಾಲಿ ಹುದ್ದೆಗಳಿದಾವಲ್ಲ, ಆ ಕಾಯಂ ಶಿಕ್ಷಕರು ಬರೋವರೆಗೂ ತಾತ್ಕಾಲಿಕವಾಗಿ ಅತಿಥಿ ಶಿಕ್ಷಕರನ್ನು ನೇಮಕಾತಿ ಮಾಡ್ಕೊಳ್ತಾರೆ. ಈ ವರ್ಷವೂ ಸಹಿತ ಸರ್ಕಾರ ಅತಿಥಿ ಶಿಕ್ಷಕರನ್ನ ನೇಮಕಾತಿ ಮಾಡ್ಕೊಳ್ಳಿಕ್ಕೆ ಪ್ರಕ್ರಿಯೆಯನ್ನು ಪ್ರಾರಂಭಿಸ್ತಾ ಇದೆ. ಹೀಗಾಗಿ ಅವರು ಲೆಟ್ರಲ್ಲಿ ಕೊಡ್ತಾ ಬರ್ತಾರೆ. ಅವರು ಹಿಂದಿನ ಡೀಟೇಲನ್ನು ಕೊಡ್ತಾ ಬರ್ತಾರೆ. 2025-26ರಲ್ಲಿ ನಾವೇನು ಮಾಡಿದ್ವಿ, ಯಾವ ರೀತಿಯಾಗಿ ಪ್ರೊಸೆಸನ್ನು ಮುಗಿಸಿದ್ವಿ ಅಂತೇಳಿ. ಈ ವರ್ಷ ಏನಿದೆ ಅಂತ 2022-2025ಕ್ಕೆ ಸಂಬಂಧಪಟ್ಟಂತೆ ಅವರು ಹೇಳ್ತಾ ಬರ್ತಾರೆ. ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳಿಗೆ ಹಿನ್ನೆಲೆಯಲ್ಲಿ 2026-27ನೇ ಶೈಕ್ಷಣಿಕ ಸಾಲಿನಲ್ಲಿ ರಾಜ್ಯದ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಪ್ರಸ್ತುತ ಖಾಲಿ ಇರುವಂಥ ಶಿಕ್ಷಕರ ಹುದ್ದೆಗಳಿಗೆ ಅನುಗುಣವಾಗಿ ಎದುರಾಗಿ, ಯಾಕಂದರೆ ಈ ಖಾಲಿ ಇರುವಂಥ ಶಿಕ್ಷಕರ ಹುದ್ದೆಗಳನ್ನು ಕಾಯಂ ಹುದ್ದೆಗಳನ್ನಾಗಿ ತುಂಬಿಕೊಳ್ಳಿಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ, ಮತ್ತು ಆರ್ಥಿಕ ಇಲಾಖೆ ಆಗಿರ್ಬೋದು. ಹೀಗಾಗಿ ಈ ಹುದ್ದೆಗಳು ತುಂಬಿಕೊಳ್ಳುವವರೆಗೂ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ಏನು ಮಾಡ್ತಾ ಇದ್ದಾರೆ, ತಾತ್ಕಾಲಿಕವಾಗಿ ನಾವು ನೇರ ನೇಮಕಾತಿಯ ಮೂಲಕ ಕಾಯಂ ಶಿಕ್ಷಕರು ಭರ್ತಿ ಮಾಡುವವರೆಗೂ ಹೀಗಾಗಿ ಅಲ್ಲೇನು ಮಾಡ್ತಾರೆ, ಅತಿಥಿ ಶಿಕ್ಷಕರನ್ನು ನೇಮಕಾತಿ ಮಾಡ್ಕೊಳ್ತೀವಿ ಅಂತ ಕೊಟ್ಟಿದ್ದಾರೆ. ಹೀಗಾಗಿ ಇಲ್ಲಿ ಯಾವ್ಯಾವ ಶಾಲೆಗೆ ಎಷ್ಟೆಷ್ಟು ನೋಡ್ತಾ ಬರ್ತಾಗಿತ್ತು ಅಂದರೆ, ಪ್ರಾಥಮಿಕ ಶಾಲೆಗಳಲ್ಲಿ 40,000 ಅತಿಥಿ ಉಪನ್ಯಾಸಕರು, ಅಂದರೆ ಪ್ರಾಥಮಿಕ ಅಂದರೆ PST ಮತ್ತು GST. PSTR GPSTR 2 ಸೆಕ್ಷನ್ ಹೋಗುತ್ತೆ. ಅಲ್ಲಿ 40,000 ಹುದ್ದೆಗಳನ್ನು ನೇಮಕಾತಿ ಮಾಡ್ಕೊಳ್ತಾರೆ. ನೆಕ್ಸ್ಟ್ ಪ್ರೌಢಶಾಲೆಗಳನ್ನು ಅಂತಂದರೆ 11,000 ಅಂತ ಕೊಟ್ಟಿದ್ದಾರೆ. ಪ್ರೌಢಶಾಲೆಗಳು ಅಂದರೆ 8, 9, 10. ಇಲ್ಲಿ ಪ್ರಾಥಮಿಕ ಶಾಲೆ ಅಂತಂದರೆ 1ರಿಂದ 7 ಆಗುತ್ತೆ. ಹೀಗಾಗಿ ಒಟ್ಟು 51,000 ಏನು ಅತಿಥಿ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ನಡೀತದೆ. ವಿತ್ ಗೌರವಧನ ಅಂತಿದೆ. ಗೌರವಧನ 10,000, 12,000 ಹಿಂಗಿತ್ತು. ಅದಕ್ಕೆ ಈ ವರ್ಷ ಹೆಚ್ಚು ಮಾಡ್ತಾರೋ ಕಡಿಮೆ ಮಾಡ್ತಾರೋ ಗೊತ್ತಿಲ್ಲ. ಒಟ್ಟಾರೆಯಾಗಿ 2026-27ನೇ ಸಾಲಿಗೆ ಸಂಬಂಧಪಟ್ಟಂತೆ 51,000 ಅತಿಥಿ ಶಿಕ್ಷಕರನ್ನು ನೇಮಕಾತಿ ಮಾಡಿಕೊಳ್ಳಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಇಲ್ಲಿ ತಾಲೂಕು ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳೇನು ಮಾಡ್ತಾರೆ, ಈ ಪ್ರಕ್ರಿಯೆಯನ್ನು ಕಂಟಿನ್ಯೂ ಮಾಡಲಿಕ್ಕೆ ಪ್ರೊಸೀಜರನ್ನು ಕೊಡ್ತಾ ಬರ್ತಾರೆ. ಹೀಗಾಗಿ ಈ ವರ್ಷ ಸುಮಾರು 51,000 ಅತಿಥಿ ಶಿಕ್ಷಕರನ್ನ ನೇಮಕಾತಿ ಮಾಡ್ಕೊಳ್ತಾರೆ. ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಗುಂಪಿದೆ. ಇಂಟ್ರೆಸ್ಟ್ ಇರುವಂಥ ಕ್ಯಾಂಡಿಡೇಟ್ ಜಾಯ್ನ್ ಆಗ್ಬೋದು. ಮತ್ತು ಈ PDF ಬೇಕಿದ್ದರೂ ಸಹಿತ ಗ್ರೂಪಿಗೆ ಜಾಯ್ನ್ ಆಗಿ.